ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಭ್ಯರ್ಥಿಯ ಕಾಲಿಗೆ ಬಿದ್ದರಂತೆ. 3 ಬಾರಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ನರೇಂದ್ರ ಮೋದಿ. ಹಾಗಾದ್ರೆ ಮೋದಿ ಯಾರ ಕಾಲಿಗೆ ಬಿದ್ರು ಗೊತ್ತಾ? ನರೇಂದ್ರ ಮೋದಿ ಒಂದು ಸಾಮಾನ್ಯ ಅಭ್ಯರ್ಥಿಯ ಕಾಲಿಗೆ ಬಿದ್ದು 3 ಸಾರಿ ನಮಸ್ಕರಿಸಿದ್ದಾರಂತೆ. ಒಬ್ಬ ಸಾಮಾನ್ಯ ಕೌನ್ಸಿಲರ್ ಕಾಲಿಗೆ ಬಿದ್ದಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ. 3 ಬಾರಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರಂತೆ. ಹಾಗಾದ್ರೆ ಮೋದಿ ಯಾರ ಕಾಲಿಗೆ ಬಿದ್ರು ಅನ್ನೋದು ಗೊತ್ತಾ? 3 ಬಾರಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದೇಕೆ ಮೋದಿ? ನರೇಂದ್ರ ಮೋದಿ ದೇಶದ ಪ್ರಧಾನಿ, ಸಾಮಾನ್ಯ ಕೌನ್ಸಿಲರ್ ಕಾಲಿಗೆ ಬಿದ್ರ ಹಾಗಾದ್ರೆ ಪ್ರಧಾನಿ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ದೆಹಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಮೋದಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಅಷ್ಟು ಕ್ಷೇತ್ರಗಳಲ್ಲಿ ನೀವು ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. 3 ಬಾರಿ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ನರೇಂದ್ರ ಮೋದಿ. ದೇಶದ ಪ್ರಧಾನಿ ಒಬ್ಬ ಸಾಮಾನ್ಯ ಕೌನ್ಸಿಲರ್ ಕಾಲಿಗೆ ಬೀಳುವಂತಹದ್ದ ಆಶ್ಚರ್ಯವಾಗಿ ಅಕ್ಕಪಕ್ಕದಲ್ಲಿದ್ದವರೆಲ್ಲರೂ ಕೂಡ ಬಾಯಿಗೆ ಬೆರಳಿಟ್ಕೊಂಡು ಯೋಚನೆ ಮಾಡಿದ್ರು. ನರೇಂದ್ರ ಮೋದಿ ಯಾರ ಕಾಲಿಗೆ ಬೀಳ್ತಾ ಇದ್ದಾರೆ? 3 ಬಾರಿ ನಮಸ್ಕರಿಸೋದಕ್ಕೆ ಆ ಅಭ್ಯರ್ಥಿ ಏನು ಸ್ವಾಮೀಜಿ ಏನು, ಆ ಅಭ್ಯರ್ಥಿ ಏನು ಸನ್ಯಾಸಿ ಏನು, ಆ ಅಭ್ಯರ್ಥಿ ಏನು ದೊಡ್ಡ ಮಹಾನ್ ಏನು, ಹೀಗೆ ನಾನಾ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಬಾಯಿಗೆ ಬೆರಳಿಟ್ಕೊಂಡು ಆಶ್ಚರ್ಯದಿಂದ ನೋಡ್ತಾ ಇದ್ರು. ನರೇಂದ್ರ ಮೋದಿ ಯಾಕೆ ಬಗ್ತಾ ಇದ್ದಾರೆ? ನರೇಂದ್ರ ಮೋದಿ ಯಾರು ಕಾಲಿಗೆ ಬೀಳ್ತಾ ಇದ್ದಾರೆ? ಸತತ 3 ಬಾರಿ ಕಾಲಿಗೆ ನಮಸ್ಕರಿಸಿದ್ದಾರೆ ನರೇಂದ್ರ ಮೋದಿ. ಹಾಗಾದ್ರೆ ಆ ವ್ಯಕ್ತಿ ಯಾರು? ಪಕ್ಕದಲ್ಲೇ ನಿಂತುಕೊಂಡು ನಮಸ್ಕರಿಸಲ್ಪಟ್ಟಂತಹ ವ್ಯಕ್ತಿ ಯಾರು? ಇದು ದೆಹಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಮೂಲದ ವ್ಯಕ್ತಿ ರವೀಂದ್ರ ಸಿಂಗ್ ನೇಗಿ ಎನ್ನುವಂತಹ ವ್ಯಕ್ತಿ. ಆತ ಪ್ರಸ್ತುತ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯ ಅಂದ್ರೆ ಕೌನ್ಸಿಲರ್. RSS ಪ್ರಮುಖ ಮುಖಂಡನಾಗಿರುವಂತಹ ರವೀಂದ್ರ ಸಿಂಗ್ ನೇಗಿ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ರವೀಂದ್ರ ನೇಗಿ ಮೊದಲು ರವೀಂದ್ರ ಸಿಂಗ್ ಪ್ರಧಾನಿ ಮೋದಿ ಕಾಲಿಗೆ ಬಿದ್ರು. ಪ್ರತಿಯಾಗಿ ಮೋದಿ ರವೀಂದ್ರ ಪಾದ ಮುಟ್ಟಿ ನಮಸ್ಕರಿಸಿದ್ದಾರೆ. ಉತ್ತರಾಖಂಡ್ ಮೂಲದ ವ್ಯಕ್ತಿ ರವೀಂದ್ರ ಸಿಂಗ್ ನೇಗಿ ಚುನಾವಣಾ ಪ್ರಚಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಮೊದಲು ಆತ ನರೇಂದ್ರ ಮೋದಿ ಅವರ ಕಾಲಿಗೆ ಬೀಳ್ತಾನೆ ಆಶೀರ್ವಾದ ಪಡೆಯೋದಕ್ಕೆ. ಸೊ ಈ ಅಭ್ಯರ್ಥಿ ನಾನು ಹೇಳಿದಾಗೆ ಉತ್ತರಾಖಂಡ್ ಮೂಲದ ವ್ಯಕ್ತಿ, ಪ್ರಸ್ತುತ ಈಗ ಕಾರ್ಪೊರೇಷನ್ ಸದಸ್ಯ ಅಂದರೆ ಮುನ್ಸಿಪಲ್ನ ಕಾರ್ಪೊರೇಷನ್ ಸದಸ್ಯ ಅರ್ಥಾತ್ ಕೌನ್ಸಿಲರ್. ಈತ ದೆಹಲಿಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಸೊ ಈತನ ಪರವಾಗಿ ಪ್ರಚಾರಕ್ಕೆ ಬಂದಂತಹ ನರೇಂದ್ರ ಮೋದಿ ಆ ಸಂದರ್ಭದಲ್ಲಿ ಆರಂಭದಲ್ಲಿ ಈ ಅಭ್ಯರ್ಥಿ ನರೇಂದ್ರ ಮೋದಿಯ ಪಾದಕ್ಕೆ ಬಿದ್ದು ಆಶೀರ್ವಾದವನ್ನು ಪಡೀತಾರೆ. ಅದಾದ ನಂತರ ಅದಕ್ಕೆ ಪ್ರತಿಯಾಗಿ ಒಬ್ಬ RSS ಮುಖಂಡ ಎನ್ನುವಂತಹ ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ, ಸಂಘ ಪರಿವಾರದಲ್ಲಿ ಸಾಕಷ್ಟು ಸಕ್ರಿಯರಾಗಿರುವಂತಹ ನಾಯಕ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ, ಒಟ್ಟಾರೆ ಪ್ರತಿಯಾಗಿ ನರೇಂದ್ರ ಮೋದಿ ಅವರ ಕಾಲಿಗೆ ಬಿದ್ದು ಸತತ 3 ಬಾರಿ ನಮಸ್ಕರಿಸಿದ್ದಾರೆ. ಇದು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಕೆಲ ನೆಟ್ಟಿಗರು ಕೂಡ ಆಕ್ರೋಶ, ಇನ್ನೂ ಕೆಲವರು ಪರವಿರೋಧ ಚರ್ಚೆಯಲ್ಲೂ ಕೂಡ ಬಿಜಿ ಇದ್ದಾರೆ. ಒಟ್ಟಾರೆ ರವೀಂದ್ರ ಸಿಂಗ್ ಪ್ರಧಾನಿ ಮೋದಿ ಕಾಲಿಗೆ ಬಿದ್ದರು. ಅದಕ್ಕೆ ಪ್ರತಿಯಾಗಿ ಮೋದಿ ರವೀಂದ್ರರವರ ಪಾದ ಮುಟ್ಟಿ ನಮಸ್ಕರಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ.